ಇದು ಕೂಡ ಮೇಲಿಂದ ಮೇಲೆ ಪ್ರವಾಹ ಉಂಟಾಗಲು ಕಾರಣ ಆಗ್ತದೆ. ಅದಕ್ಕೆ ಇವ್ರು ಬಂದ್ ಮಾಡಿಸ್ರಿ, ನೀವು ಬಂದ್ ಮಾಡಿ ಅಂತ ನಮ್ಮ ಮುಖ್ಯಮಂತ್ರಿ ಕೇಳ್ಕೊಳ್ತಾ ಇದ್ದಾರೆ, ಪತ್ರ ಬರಿತಾ ಇದ್ದಾರೆ. ಇದಕ್ಕೆ ನಮ್ಮ ಮಾಜಿ ನೀರಾವರಿ ಮಿನಿಸ್ಟ್ರು, ಹಾಲಿ ವ್ಯಾಪಾರ ಮಿನಿಸ್ಟ್ರು, ಉದ್ಯೋಗ ಮಿನಿಸ್ಟ್ರು ಅಂತ ಎಂ ಬಿ ಪಾಟೀಲರು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ರಿ, ಈ ಡ್ಯಾಮ್ ತಯಾರಿದ ಪೂರ್ವದಲ್ಲೇ ಪ್ರವಾಹ ಬರ್ತಾಯಿದ್ವು. ಸಾಂಗ್ಲಿ ಮತ್ತು ಕೊಲ್ಹಾಪುರದಲ್ಲಿ 1964ರಾಗ, 1976ರಾಗ, 1994ರಾಗ, 1997ರಾಗ ಬೀಗರ್ ಪ್ರವಾಹ ಬಂದಿದ್ದಲ್ರಿ. ಆಗಿನ ಡ್ಯಾಮು ಇರಲಿಲ್ಲಲ್ಲ, ಯಾಕೆ ಬಂದು ಆಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾಳ ಮೂಲಭೂತ ಪ್ರಶ್ನೆ ಅದು. ಯಾಕೆ ಹಿಂಗೆ ಮಾಡ್ತಾಯಿದ್ದೀರಪ್ಪ ನೀವು? ಮೊದಲದು ಬರ್ತಿತ್ತಲ್ಲೇ ಪ್ರವಾಹ, ಕೃಷ್ಣ ದೊಡ್ಡ ನದಿ ಪ್ರವಾಹ ಬರುವಂಥದ್ದು. ಇದು ಡ್ಯಾಮ್ ಕಾರಣ ಅಲ್ಲ. ಆಲ್ರೆಡಿ ಇದ್ರ ಕುರಿತಾಗಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಆಲಮಟ್ಟಿ ಏನು ಆನಕಟ್ಟೆ 519.60 ಮೀಟ್ರಿಂದ 524 ಹೆಚ್ಚಿಸೋದ್ರಿಂದ ಈ ಕೊಲ್ಹಾಪುರಕ್ಕೆ ಮತ್ತು ಸಾಂಗ್ಲಿಗೆ ಆ ಏರಿಯಾದಲ್ಲಿ ಪ್ರವಾಹ ಹೆಚ್ಚಾಗ್ತದೆ ಅಂತ ನೀವು ವಾದ ಮಾಡ್ತೀರಿ. ಆದರೆ ಇದಕ್ಕೆ ಪೂರ್ವದಲ್ಲಿ ಆಗಿದ್ದಾವ. ಮತ್ತು ನ್ಯಾಯಮಂಡಳಿ ನಿಮಗೆ ಈ ವಾದವನ್ನು ತಿರಸ್ಕಾರ ಮಾಡ್ಯದ, ಸುಪ್ರೀಂ ಕೋರ್ಟಿಂದ ತಿರಸ್ಕಾರ ಮಾಡ್ಯದ. ಈಗ ಯಾಕ್ರಿ ನೀವು ಪದೇ ಪದೇ ನಮಗೆ ತೊಂದರೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆನೆಕಟ್ಟೆ ಎತ್ತರವನ್ನು 524.256 ಮೀಟರ್ ಹೆಚ್ಚಿಸಬಹುದು ಎಂದು ಸುಪ್ರೀಂ ಕೋರ್ಟ್ 2000 ಇಸ್ವಿಯಲ್ಲಿ ಹೇಳಿಕೊಟ್ಟದ, ಆಜ್ಞೆ ಹೊರಡಿಸದ. ಅದಕ್ಕೆ ನ್ಯಾಯಮಂಡಳಿಗೆ ಹೋಗಿ ನೀವು ಮಹಾರಾಷ್ಟ್ರದವ್ರು ತಕರಾರು ಹಾಕಿದ್ರಿ ನ್ಯಾಯಮಂಡಳಿ ಒಳಗೆ, ಅಲ್ಲಿಯೂ ಸಹಿತ ಹೆಚ್ಚಿಸೋದೇನು ಪ್ರಾಬ್ಲಮ್ ಇಲ್ಲಪ್ಪ ಅನ್ನುವಂಥ ಕೊಟ್ಟಿದ್ದಾರೆ.